ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜಗದೀಪ್ ಧನಕರ್ ಉಪರಾಷ್ಟ್ರಪತಿ ಹುದ್ದೆಗೆ ದಿಢೀರ್ ರಾಜೀನಾಮೆ ನೀಡಿರೋದು ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಶೀಘ್ರದಲ್ಲೇ ಹೊಸ ಉಪರಾಷ್ಟ್ರಪತಿ ಆಯ್ಕೆಯಾಗಲಿದ್ದು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಜೀನಾಮೆ ಅಂಗೀಕರಿಸಿದ ಮರುದಿನವೇ ಚುನಾವಣಾ ಆಯೋಗ ವೈಸ್ ಪ್ರೆಸಿಡೆಂಟ್ ಆಯ್ಕೆಗೆ ಪ್ರಕ್ರಿಯೆಯನ್ನ ಶುರು ಮಾಡಿದೆ. ಆಗಸ್ಟ್ ಅಂತ್ಯದ ವೇಳೆಗೆ ಉಪರಾಷ್ಟ್ರಪತಿಗಳ ಹುದ್ದೆಗೆ ಚುನಾವಣೆ ನಡೆಯಲಿದ್ದು, ದಿಲ್ಲಿಯಲ್ಲಿ ರಾಜಕೀಯ ಗರಿಗೆದರಿದೆ. ಉಪರಾಷ್ಟ್ರಪತಿ ಚುನಾವಣೆ ಪ್ರಕ್ರಿಯೆ ಹೇಗಿರುತ್ತೆ? ಯಾರೆಲ್ಲ ಮತ ಹಾಕ್ತಾರೆ? ದೇಶದ 2ನೇ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆ ಏರಲು ಏನೆಲ್ಲ ಅರ್ಹತೆ ಇರಬೇಕು? ಇವರ ವೇತನ ಎಷ್ಟು? ಉಪರಾಷ್ಟ್ರಪತಿಯಾದ್ರೆ ಏನೆಲ್ಲ ಸೌಲಭ್ಯ ಸಿಗುತ್ತೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಜಗದೀಪ್ ಧನಕರ್ ಅವರ ರಾಜೀನಾಮೆಯಿಂದ ತೆರವಾದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣಾ ಆಯೋಗ ಪ್ರಕ್ರಿಯೆ ಶುರು ಮಾಡಿದೆ. ಆಗಸ್ಟ್ ಅಂತ್ಯದೊಳಗೆ ದೇಶಕ್ಕೆ ಹೊಸ ಉಪರಾಷ್ಟ್ರಪತಿ ಸಿಗಲಿದ್ದಾರೆ. ಮುಂದಿನ 2-3 ದಿನಗಳಲ್ಲಿ ಆಯೋಗ ಚುನಾವಣಾ ವೇಳಾಪಟ್ಟಿಯನ್ನ ಪ್ರಕಟಿಸಲಿದೆ ಅನ್ನೋ ವರದಿ ಆಗ್ತಾ ಇದೆ. ಜಗದೀಪ್ ಧನಕರ್ ಸಲ್ಲಿಸಿದ್ದ ರಾಜೀನಾಮೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಔಪಚಾರಿಕವಾಗಿ ಅಂಗೀಕರಿಸೋದರೊಂದಿಗೆ ಇನ್ನು ಸುಮಾರು 2 ವರ್ಷಗಳ ಅವಧಿ ಇರುವಾಗಲೇ ಅವರು ಹುದ್ದೆ ತೊರೆದಿದ್ರು. ಉಪರಾಷ್ಟ್ರಪತಿ ಸ್ಥಾನ ಖಾಲಿಯಾದ ಕೂಡಲೇ ಇಂತಿಷ್ಟೇ ಟೈಮ್ನಲ್ಲಿ ಚುನಾವಣೆ ನಡೆಸಬೇಕು ಅನ್ನೋ ನಿಯಮ ಇಲ್ಲ. ಸಂವಿಧಾನದ ವಿಧಿ 68ರ ಪ್ರಕಾರ ಚುನಾವಣೆಯನ್ನ ಸಾಧ್ಯವಾದಷ್ಟು ಬೇಗ ನಡೆಸಬೇಕು ಅಷ್ಟೇ. ಇದಕ್ಕೆ ನಿರ್ದಿಷ್ಟ ಗಡುವು ಇಲ್ಲ. ಗೃಹ ಸಚಿವಾಲಯವು ಚುನಾವಣಾ ಆಯೋಗಕ್ಕೆ ರಾಜೀನಾಮೆ ಅಂಗೀಕಾರವಾಗಿರುವ ಮಾಹಿತಿಯನ್ನ ಔಪಚಾರಿಕವಾಗಿ ತಿಳಿಸಿದೆ. ಇದಾದ ತಕ್ಷಣವೇ ಚುನಾವಣಾ ಪ್ರಕ್ರಿಯೆ ಶುರುವಾಗುತ್ತೆ. ಅಧಿಸೂಚನೆಯನ್ನ ಚುನಾವಣಾ ಆಯೋಗವು ಮುಂದಿನ 3 ದಿನಗಳಲ್ಲಿ ಹೊರಡಿಸುವ ಸಾಧ್ಯತೆ ಇದೆ. ಆತ್ಮೀಯರೇ, ಉಪರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಗಮನಿಸೋದಾದ್ರೆ, ಸಂವಿಧಾನದ 324ನೇ ವಿಧಿ ಪ್ರಕಾರ ಚುನಾವಣಾ ಆಯೋಗ ಉಪರಾಷ್ಟ್ರಪತಿಗಳ ಹುದ್ದೆಗೆ ಚುನಾವಣೆ ನಡೆಸುತ್ತೆ. ಉಪರಾಷ್ಟ್ರಪತಿಗಳ ಆಯ್ಕೆಯು ಪರೋಕ್ಷ ಚುನಾವಣೆ ಮೂಲಕ ನಡೆಯುತ್ತೆ. ಅಂದರೆ ಉಪರಾಷ್ಟ್ರಪತಿಗಳನ್ನ ನೇರವಾಗಿ ಪ್ರಜೆಗಳು ಆಯ್ಕೆ ಮಾಡಲ್ಲ. ಇದಕ್ಕಾಗಿ ಒಂದು ಎಲೆಕ್ಟ್ರಾಲ್ ಕಾಲೇಜ್ ಇರುತ್ತೆ. ಈ ಎಲೆಕ್ಟ್ರಾಲ್ ಕಾಲೇಜಿನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಮತ ಚಲಾಯಿಸ್ತಾರೆ. ರಾಷ್ಟ್ರಪತಿಗಳಿಂದ ನಾಮ ನಿರ್ದೇಶನಗೊಂಡ ಸದಸ್ಯರು ಕೂಡ ಮತ ಚಲಾಯಿಸಲಿದ್ದಾರೆ. ಆದ್ರೆ ರಾಜ್ಯಗಳ ಶಾಸಕರಿಗೆ ಈ ಚುನಾವಣೆಯಲ್ಲಿ ಮತದಾನ ಮಾಡುವ ಹಕ್ಕು ಇರೋದಿಲ್ಲ. ಅಭ್ಯರ್ಥಿಯಾಗಲು ಕನಿಷ್ಠ 20 ಸಂಸದರು ಸೂಚಕರಾಗಿ ಮತ್ತು ಇನ್ನೂ 20 ಸಂಸದರು ಅನುಮೋದಕರಾಗಿ ಸಹಿ ಹಾಕಬೇಕು. ಜೊತೆಗೆ 15,000 ರೂಪಾಯಿ ಭದ್ರತಾ ಠೇವಣಿ ಇಡಬೇಕು. ಆತ್ಮೀಯರೇ, 1952ರ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ಕಾಯ್ದೆಯ ಪ್ರಕಾರ ಒಮ್ಮೆ ಚುನಾವಣಾ ಆಯೋಗವು ಅಧಿಸೂಚನೆಯನ್ನ ಹೊರಡಿಸಿದ ಬಳಿಕ ನಾಮಪತ್ರಗಳ ಸಲ್ಲಿಕೆ, ಪರಿಶೀಲನೆ, ಹಿಂಪಡೆಯುವಿಕೆ, ಮತದಾನ ಮತ್ತು ಎಣಿಕೆ ಸೇರಿದಂತೆ ಎಲ್ಲಾ ಪ್ರಕ್ರಿಯೆಯನ್ನ ಗರಿಷ್ಠ 32 ದಿನಗಳಲ್ಲಿ ಪೂರ್ಣಗೊಳಿಸಬೇಕು. ಹೀಗಾಗಿ ಸದ್ಯದ ನಿರೀಕ್ಷೆ ಪ್ರಕಾರ ಭಾರತದ ಮುಂದಿನ ಉಪರಾಷ್ಟ್ರಪತಿ ಆಗಸ್ಟ್ ಅಂತ್ಯದ ವೇಳೆಗೆ ಆಯ್ಕೆಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಚುನಾವಣಾ ಆಯೋಗವು ಅಧಿಸೂಚನೆ ಹೊರಡಿಸಿದ 14 ದಿನಗಳ ಒಳಗೆ ನಾಮಪತ್ರ ಸಲ್ಲಿಸಬೇಕು. ಈಗಾಗಲೇ ಎಲೆಕ್ಟೋರಲ್ ಕಾಲೇಜು ಸಿದ್ಧತೆ ಸೇರಿ ಅಗತ್ಯ ಸಿದ್ಧತೆಗಳನ್ನ ಚುನಾವಣಾ ಆಯೋಗ ಆರಂಭಿಸಿದೆ. ಇನ್ನು ಯಾರು ಉಪರಾಷ್ಟ್ರಪತಿ ಆಗಬಹುದು ಅನ್ನೋದನ್ನ ನೋಡಿದ್ರೆ, ಸಂವಿಧಾನದ 66ನೇ ವಿಧಿ ಪ್ರಕಾರ ಉಪರಾಷ್ಟ್ರಪತಿಯಾಗಲು ಒಂದಿಷ್ಟು ಅರ್ಹತೆ ಇರಬೇಕು. ಅದು ಏನು ಅಂದ್ರೆ, ಅವರು ಮೊದಲು ಭಾರತದ ಪ್ರಜೆಯಾಗಿರಬೇಕು. ಅವರಿಗೆ 35 ವರ್ಷ ವಯಸ್ಸಾಗಿರಬೇಕು. ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾಗೋದಕ್ಕೆ ಬೇಕಾದ ಎಲ್ಲ ಅರ್ಹತೆ ಹೊಂದಿರಬೇಕು. ಅದಲ್ಲದೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಉಪರಾಷ್ಟ್ರಪತಿಗಳಿಗೆ ಸಿಗುವ ಸಂಬಳ ಮತ್ತು ಸೌಲಭ್ಯಗಳನ್ನ ನೋಡಿದ್ರೆ, ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳು ಆಗಿರೋದ್ರಿಂದ ಅವರಿಗೆ ರಾಜ್ಯಸಭಾ ಸ್ಪೀಕರ್ ಹುದ್ದೆಯ ಸಂಬಳ ಮತ್ತು ಭತ್ಯೆಗಳು ಸಿಗುತ್ತೆ. ಇವರ ತಿಂಗಳ ಸಂಬಳ 4 ಲಕ್ಷ ರೂಪಾಯಿ. 1,25,000 ರೂಪಾಯಿ ಇದ್ದ ವೇತನವನ್ನ 2018ರಲ್ಲಿ ಹೆಚ್ಚಿಸಲಾಯಿತು. ಅದಲ್ಲದೆ ವಾಸ್ತವ್ಯಕ್ಕೆ ದಿಲ್ಲಿಯ ಮೌಲಾನಾ ಆಜಾದ್ ರಸ್ತೆಯಲ್ಲಿರುವ ಉಪರಾಷ್ಟ್ರಪತಿ ಭವನ ಸಿಗಲಿದೆ. ಇದರ ಜೊತೆಗೆ ಸಂಪೂರ್ಣ ವೈದ್ಯಕೀಯ ಆರೈಕೆ, ಉಚಿತ ವಿಮಾನ ಮತ್ತು ರೈಲು ಪ್ರಯಾಣ, ಭದ್ರತಾ ಸಿಬ್ಬಂದಿ ಮತ್ತು ನಿವೃತ್ತಿಯ ಬಳಿಕ ಸಂಬಳದ 50% ಪಿಂಚಣಿ ಕೂಡ ಸಿಗಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.